ಇನ್ನು ಸಿದ್ದರಾಮಯ್ಯಗೆ ಟೆನ್ಷನ್ ಹೆಚ್ಚಿಸಿದ ಒಳ ಮೀಸಲಾತಿ ಸರ್ಕಾರಕ್ಕೆ ತಲೆನೋವಾಗ್ತಾ ಇದೆ. ಒಳ ಮೀಸಲಾತಿಯ ಒಂದು ಹಂಚಿಕೆ ಸಮಸ್ಯೆ ಬಗೆಹರಿಸಲು ನಾಳೆ ವಿಶೇಷವಾದಂತಹ ಸಚಿವ ಸಂಪುಟ ಸಭೆಯನ್ನ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸಿದ್ದರಾಮಯ್ಯಗೆ ಟೆನ್ಷನ್ ಆಗ್ತಾ ಇದೆ, ಟೆನ್ಷನ್ ಹೆಚ್ಚಾಗ್ತಾ ಇದೆ ಈ ಒಂದು ಒಳ ಮೀಸಲಾತಿ. ನಾಳೆ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾರಂತೆ. ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರ ನಾಳೆ ವಿಶೇಷವಾಗಿ ಸಚಿವ ಸಂಪುಟ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಾಳೆಯ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸುವಂಥದ್ದು. ಬಲಗೈ ಮತ್ತು ಎಡಗೈ ಸಮುದಾಯಗಳಿಗೆ ತಲಾ ಶೇಕಡ 5.3ರಷ್ಟು ಮೀಸಲಾತಿ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕೊರಚ, ಲಂಬಾಡಿ, ಬೋವಿ, ಜಾತಿಗೊಳಪಟ್ಟಿರುವಂಥವ್ರಿಗೆ ಆ ಒಂದು ಸಮುದಾಯದವರಿಗೂ ಕೂಡ ಅಲೆಮಾರಿ, ಬುಡಕಟ್ಟು, ಪರಿಶಿಷ್ಟ ಜಾತಿಗಳಿಗೆ ಶೇಕಡ 4.4ರಷ್ಟು ಮೀಸಲಾತಿ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ನಿನ್ನೆಯಷ್ಟೇ ಬಲಗೈ ಸಮುದಾಯಗಳಿಂದ ಮೀಸಲಾತಿಗಾಗಿ ಪ್ರತಿಭಟನೆ ನಡೆಸಿದ್ರು. ಮೀಸಲಾತಿ ಜಾರಿ ಮಾಡುವಂತೆ ಮಾದಿಗ ಸಂಘಟನೆಗಳಿಂದ ಪ್ರೊಟೆಸ್ಟ್ ಕೂಡ ನಡೆದಿತ್ತು. ಸಮುದಾಯಗಳ ಒತ್ತಾಯಕ್ಕೆ ತಲೆ ಕೆಡಿಸಿಕೊಳ್ತಾ ಇದೆ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಾಗಿದೆ. ಇಂದಿನ ಸಭೆಯಲ್ಲಿ ಸರ್ಕಾರದಿಂದ ಮೀಸಲಾತಿ ಹಂಚಿಕೆ ಫೈನಲ್ ಆಗುವಂಥದ್ದು. ಅಂದರೆ ನಾಳೆ ದಿವಸ ಇದೇ ವಿಚಾರವಾಗಿ ಒಂದು ಸಭೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡ್ತಾರೆ, ಎಷ್ಟು ಏನು ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸದ್ಯಕ್ಕೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಗಳ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಈ ಮೊದಲು ಅಣ್ಣ ತಮ್ಮದರಂತೆ ಇದ್ದಂತಹ ಈ ಒಂದು ಸಮುದಾಯಗಳು ಜನರು ಈಗ ಪರಸ್ಪರ ಬೈದಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಏನಪ್ಪ ಅಂತಂದರೆ ಕರ್ನಾಟಕದ ಸರ್ಕಾರ ಒಳ ಮೀಸಲಾತಿ ಜಾರಿ ವಿಚಾರ. ಈ ಒಂದು ಕರ್ನಾಟಕ ಸರ್ಕಾರದ ಒಳ ಮೀಸಲಾತಿ ಜಾರಿ ವಿಚಾರ, ಇದರಿಂದಲೇ ಅಣ್ಣ ತಮ್ಮಂದಿರಂತೆ ಇದ್ದಂತಹ ಸಮುದಾಯದ ಜನರು ಪರಸ್ಪರವಾಗಿ ಈಗ ಬೈದಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಕೆಲವು ವಾರಗಳಿಂದ ಒಂದಾದ ಮೇಲೆ ಒಂದರಂತೆ ಪರಿಶಿಷ್ಟರ ಸಮುದಾಯಗಳು ಬೆಂಗಳೂರು ಚಲೋ ನಡೆಸುವ ಮೂಲಕ ಪರ ವಿರೋಧಗಳ ಹೋರಾಟಗಳು ಕೂಡ ಇಲ್ಲಿ ನಡೆಸ್ತಾ ಇದ್ದಾರೆ. ಒಬ್ಬರು ಈ ಒಂದು ಒಳ ಮೀಸಲಾತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಬ್ಬರು ಮಾತನಾಡ್ತಾ ಇದ್ದಾರೆ, ಇನ್ನೊಬ್ಬರು ಅದರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಇದೇ ಸಾಕಷ್ಟು ಇಲ್ಲಿ ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ದಿನ ಒಂದು ಚರ್ಚೆ ಕೂಡ ಆಗುತ್ತೆ, ಸಭೆ ಕೂಡ ನಡೆಸುವಂಥದ್ದು. ಇನ್ನೋ ಒಂದು ವರ್ಗ ಈ ಒಳ ಮೀಸಲಾತಿ ಬೇಕು ಅಂತ ಆಗ್ರಹ ಮಾಡ್ತಾ ಇದ್ರೆ, ಇನ್ನೊಂದು ವರ್ಗ ಇದು ಸರಿಯಾದ ಕ್ರಮ ಅಲ್ಲ ಅಂಥೇಳಿ ತಕರಾರು ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಅವರವರ ಮಧ್ಯೆ ಒಂದಿಷ್ಟು ಗೊಂದಲಗಳು, ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಇದನ್ನು ತಡೆ ಹಿಡಿಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಈಗಾಗಲೇ ಇದರಿಂದ ಸರ್ಕಾರಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ದೊಡ್ಡ ತಲೆನೋವಾಗಿದೆ ಸರ್ಕಾರಕ್ಕೆ. ಈ ಮೂಲಕ ಸರ್ಕಾರ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೊಂಡಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಆಂತರಿಕ ಮೀಸಲಾತಿಗಾಗಿ 3 ದಶಕಗಳಿಗೂ ಕೂಡ ಹೆಚ್ಚು ಕಾಲ ನಡೆದ ಈ ಒಂದು ಹೋರಾಟ ಅಂತ್ಯ ಹಾಡುವ ಐತಿಹಾಸಿಕ ನಿರ್ಧಾರವೊಂದರಲ್ಲಿ ಮುಖ್ಯವಾಗಿ ಈಗ ರಾಜ್ಯ ಸಚಿವ ಸಂಪುಟ ಕಳೆದ ವರ್ಷ ಪರಿಶಿಷ್ಟ ಜಾತಿಗಳಿಗೆ ಈಗಾಗಲೇ 17% ಮೀಸಲಾತಿಯನ್ನು, ದಲಿತ ಬಲಗೈ ಮತ್ತು ದಲಿತ ಎಡಗೈ ಗುಂಪುಗಳಿಗೆ ತಲಾ 6% ಮತ್ತು ಲಂಬಾಡಿ, ಕೊರಚ ಮತ್ತು ಬೋವಿ ಈ ಸಮುದಾಯಗಳಿಗೆ 59 ಸೂಕ್ಷ್ಮ ಸಮುದಾಯಗಳಿಗೆ 5%ರಷ್ಟು ಮೀಸಲಾತಿ ನೀಡುವ ಮೀಸಲಾತಿ ಮ್ಯಾಟ್ರಿಕನ್ನು ಅನುಮೋದಿಸಿತ್ತು. ಆದರೆ ಇಷ್ಟೆಲ್ಲ ಆದರೂ ಸಹಿತ ಈಗ ಒಂದಿಷ್ಟು ಜನ ಆ ಒಂದು ಸಮುದಾಯದವರು, ಈ ಒಂದು ಸಮುದಾಯದವರು ಒಬ್ಬರ ಮೇಲೆ ಒಬ್ಬರು ಮಾತನಾಡ್ತಾ ಇರುವಂಥದ್ದು, ಒಳ ಮೀಸಲಾತಿಗೆ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಈ ಒಂದು ಕ್ರಮ ಸರಿಯಾದ ಕ್ರಮ ಅಲ್ಲ ಅನ್ನುವಂಥ ರೀತಿಯಲ್ಲಿ ಇದನ್ನು ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಳ ಮೀಸಲಾತಿಯ ಒಂದು ಜಗಳ ಅಂತಲೇ ಹೇಳ್ಬೋದು. ಎಲ್ಲ ಕಡೆಯೂ ಕೂಡ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ತಲೆನೋವಾಗಿದೆ. ಏನು ಮಾಡಬೇಕು, ಏನು ಬಿಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಸದ್ಯದ ಮಟ್ಟಿಗೆ ಒಂದು ಸಭೆಯನ್ನು ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಆ ಒಂದು ಸಭೆಯಲ್ಲಿ ಯಾರ್ಯಾರಿಗೆ ಏನೇನು ಅನುಮೋದನೆ ಮತ್ತು ಯಾವ ರೀತಿಯಲ್ಲಿ ಅನುಮೋದನೆಯ ಸಾಧ್ಯತೆಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದೆ ಸರ್ಕಾರ.